ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಅಮೆರಿಕ ಭೀಕರ ದಾಳಿಗೆ ಇರಾನ್ ಅಸ್ತವ್ಯಸ್ತವಾಗಿದೆ, ತತ್ತರಿಸಿ ಹೋಗ್ತಾ ಇದೆ. ಇರಾನ್ನ ರಾಜಧಾನಿ ಟೆಹರಾನ್ ಅಂತೂ ಭೀಕರ ಪ್ರಮಾಣದಲ್ಲಿ ಸಮಸ್ಯೆಗೊಳಗಾಗಿದೆ. ಇಸ್ರೇಲ್ ಅಮೆರಿಕ ಭೀಕರ ದಾಳಿಗೆ ಇರಾನ್ ಅಸ್ತವ್ಯಸ್ತವಾಗಿದ್ದು, ರಾಜಧಾನಿ ಟೆಹರಾನ್ನಲ್ಲಂತೂ ಸ್ಫೋಟ ನಿಲ್ತಾನೆ ಇಲ್ಲ. ಎಲ್ಲೆಲ್ಲೂ ಭೀಕರ ಸ್ಫೋಟದ ಸದ್ದು, ಬೆಂಕಿ ಅವಘಡಗಳೇ ಮರುಕಳಿಸ್ತಾ ಇದೆ. ಮೆಹರಾಬಾದ್ ಏರ್ಪೋರ್ಟ್ ಬಳಿಯೂ ಕೂಡ ದಟ್ಟ ಬೆಂಕಿ ಹೊಗೆ ಇದೇ ಕಳೆದ ಒಂದು ವಾರದಿಂದಲೂ. ಇಸ್ತಿಕ್ಲಾಲ್ ಕೈಗಾರಿಕಾ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಸ್ಫೋಟ ಆಗಿದೆ. ಇನ್ನು ಟೆಹರಾನ್ನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಬಂಕರ್ಗಳು ಕೂಡ ಧ್ವಂಸ ಆಗಿದೆ. ಭಾರಿ ಸ್ಫೋಟಕ್ಕೆ ಟೆಹರಾನ್ನ ನಿವಾಸಿಗಳು ರಾತ್ರಿ ಇಡೀ ಜಾಗರಣೆ. ಯಾವಾಗ ಎಲ್ಲಿ ಬಂದು ಏನು ಬೀಳುತ್ತೋ, ನಮ್ಮ ಜೀವ ಇರುತ್ತೋ ಇಲ್ವೋ, ಬೆಳಗ್ಗೆಯ ಸೂರ್ಯನನ್ನು ನೋಡ್ತೀವೋ ಇಲ್ವಾ ಅನ್ನುವ ಆತಂಕದಲ್ಲೇ ಇದ್ದಾರೆ. ಲೆಬನಾನ್ನಲ್ಲಿರುವ ವಿಶ್ವಸಂಸ್ಥೆ ಶಾಂತಿ ಪಾಲನಾ ತಾಣದ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಬಟ್ ಅಮೆರಿಕ ಹೇಳ್ತಾ ಇರೋದು ಇರಾನ್ ಶರಣಾಗೋವರೆಗೂ ಯುದ್ಧ ಅಂತೂ ನಿಲ್ಲದೇ ಇಲ್ಲ ಅಂತ ಹೇಳ್ತಾ ಇರೋದು. ಇರಾನ್ ಜೊತೆಗಿನ ಯುದ್ಧವನ್ನ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ ಅಂತ ನೆನ್ನೆ ತಾನೇ ಸ್ಪಷ್ಟಪಡಿಸಿದ್ದಾರೆ ಈ ಟ್ರಂಪ್. ಇರಾನ್ ಜೊತೆಗಿನ ಮಾತುಕತೆ ನಡೆಸೋ ಸಾಧ್ಯತೆಯೂ ಕೂಡ ತಳ್ಳಿ ಹಾಕಿದ್ರು ಅವರು. ಬೇಷರತ್ತಾಗಿ ಶರಣಾಗಬೇಕು, ಯಾರು ಟ್ರಂಪ್ ಹೇಳ್ತಾ ಇರೋದು. ಅಥವಾ ಅಮೆರಿಕದ ನಿರೀಕ್ಷೆ ಏನು ಅಂದರೆ ಬೇಷರತ್ತಾಗಿ ಸರೆಂಡರ್ ಆಗಬೇಕು. ಅಲ್ಲಿ ತನಕ ಯುದ್ಧ ಗಿದ್ದ ನಿಲ್ಲಿಸುವ ಮಾತೇ ಇಲ್ಲ, ಕದನ ವಿರಾಮದ ಮಾತು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಇರಾನ್ನಲ್ಲಿ ಸರ್ಕಾರ ಬದಲಾವಣೆ ಆಗಲೇಬೇಕು ಅಂತ ಟ್ರಂಪ್ ಆಗ್ರಹಿಸಿದ್ದಾರೆ. ಒಂದು ಮಾತನ್ನು ಕೂಡ ಹೇಳಿದ್ದಾರೆ, ಅಲ್ಲಿ ಯಾರ ನಾಯಕತ್ವ ಇರಬೇಕು ಅನ್ನೋದನ್ನು ನಾವು ಈಗ ಆಲ್ರೆಡಿ ಹುಡುಕಿಟ್ಟಿದ್ದೀವಿ, ಅವರ ನೇತೃತ್ವದಲ್ಲೇ ಆಡಳಿತ ಬರಬೇಕು. ಖಮೇನಿಯ ಮಗನ ಆಡಳಿತ ಇನ್ನು ಮುಂದಕ್ಕೇನು ಆರಂಭ ಆಗುತ್ತೆ ಅಂತ ಶುರು ಮಾಡ್ತಾ ಇದ್ದಾರಲ್ಲ, ನೋ, ಈ ರಾಡಿಕಲ್ಸ್ಗಳ ಒಂದು ಸಿದ್ಧಾಂತವೇ ಅಲ್ಲಿ ಇರಬಾರ್ದು. ಇಸ್ರೇಲ್ ಫ್ರೆಂಡ್ಲಿ ಸರ್ಕಾರ ಅಲ್ಲಿಗೆ ಬರಬೇಕು. ಹೀಗೆ ಕೆಲವೊಂದು ಕಂಡೀಷನ್ಸ್ಗಳಿದ್ದಾವೆ. ಅದು ಆಗೋವರೆಗೂ ಇರಾನ್ ಮೇಲೆ ಯುದ್ಧವನ್ನು ನಿಲ್ಲಿಸುವ ಮಾತೇ ಇಲ್ಲ ಅಂತ ಇದ್ದಾರೆ. ಇದನ್ನು ಕೆಲವರು ಬಹಳ ಕಾಮಿಡಿಯಾಗೂ ಕೂಡ ಈ ಟ್ರಂಪ್ನ ಮಾತನ್ನು ತಗೊಳ್ತಾ ಇದ್ದಾರೆ. ಯಾಕಂದರೆ ಈಗ ಅಮೆರಿಕದಲ್ಲೇ 170 ಜನ ಈತನನ್ನು ದ್ವೇಷ ಮಾಡ್ತಾ ಇದ್ದಾರೆ ಇಂತಹ ತಲೆಕೆಟ್ಟ ನಿರ್ಧಾರಗಳಿಂದ. ಅಮೆರಿಕಕ್ಕೆ ಮೇಜರ್ ಆಗಿ ಅಥವಾ ಅಮೆರಿಕದ ಜನರಿಗೆ ಯಾವುದು ಸಮಸ್ಯೆ ಆಗದೆ ಇರ್ಬೋದು, ಬಟ್ ಅಮೆರಿಕದ ಆಸ್ತಿ ಪಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟ ಹೊಂದ್ತಾ ಇದೆ. ಈಗ ಅಮೆರಿಕದ ಏರ್ಬೇಸ್ಗಳನ್ನು ಡ್ಯಾಮೇಜ್ ಮಾಡ್ತಾ ಇದೆ. ಅದರಲ್ಲೂ ನೋಡಿ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ಆಗ್ತಾ ಇದ್ರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಾ ಇರೋದು ಅಂದರೆ ಇರಾನ್ಗೂ ಅಲ್ಲ, ಇಸ್ರೇಲ್ಗೂ ಅಲ್ಲ. ಅಂದರೆ ಅವ್ರು ಯುದ್ಧ ಮಾಡ್ತಾ ಇದ್ದಾರೆ, ನಷ್ಟ ಆಗ್ತದೆ, ಸಾವು ನೋವುಗಳಾಗ್ತದೆ, ಪರವಾಗಿಲ್ಲ. UAE ಗಲ್ಫ್ ಕಂಟ್ರಿಯಲ್ಲಿ ಅಂದರೆ ದುಬೈ ಅಂತ ಕರಿತೀವಲ್ಲ, ಅಲ್ಲಿಗಂತೂ ವಿಪರೀತ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇದೆ.